ಹೀಗಾಗಿ ಅದಕ್ಕೆ ಹೋಗಿನ ಅದಕ್ಕೆ ಚೂರು ಶ್ರೀ ಶಾರದಾ ಪರಮೇಶ್ವರಿಯ ಹಾಗೂ ಆದಿಗುರು ಶಂಕರಾಚಾರ್ಯರು, ಚಂದ್ರಮೌಳೇಶ್ವರರು ಹಾಗೂ ಶಕ್ತಿ ಗಣಪತಿಯವರ ಎಲ್ಲರಿಗೂ ಪಾದಾರಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಇವತ್ತು ನಮ್ಮ ಸೌಭಾಗ್ಯ ಪರಮ ಪೂಜ್ಯ ದತ್ತಪ್ಪಯ್ಯ ಗುರುಗಳು ನಮ್ಮಲ್ಲಿ ಗಂಗಾವತಿಗೆ ಮೊಟ್ಟ ಮೊದಲನೇ ಸಾರಿಗೆ ಬಂದಿದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ಅನ್ಕೋತೀನಿ. ನಿಜವಾಗ್ಲೂ ನಾವು ಪುಣ್ಯ ಮಾಡೀವಿ ಅಂತ ಅನ್ಕೋತೀವಿ. ಶೃಂಗೇರಿ ಶಂಕರ ಮಠ ಪ್ರಾರಂಭ ಅಂದರೆ ಗುರುಗಳು, ದೊಡ್ಡ ಗುರುಗಳು 2007ರಲ್ಲಿ ಇಲ್ಲಿಗೆ ಬಂದಿದ್ದರು. ಅದಕ್ಕಿಂತ ಪೂರ್ವದಲ್ಲಿ ನನಗನ್ಸಿಮಟ್ಟಿಗೆ 1989 ಅವರು ಪಟ್ಟಾಭಿಷೇಕ ಆಗ 20 ದಿವಸ ಮುಂಚೆ ನಗರೇಶ್ವರ ದೇವಸ್ಥಾನದಲ್ಲಿ ಗುರುಗಳು ಬಂದಿದ್ದು ನಮಗೆ ನೆನಪು. ಆವಾಗ ಹೊಸಕೇರಿ ಶೇಷಪ್ಪ ಮತ್ತು ಭೀಮಸೇನಾಡು ಅರಂಡಿಕರು ಅವರೆಲ್ಲ ಇದ್ದಿದ್ದು ಫೋಟೋ ಕೂಡ ನಮ್ಮಲ್ಲಿದೆ. ಅದು ಆದ 15 ದಿವಸದಲ್ಲೇ ಭಾರತೀ ತೀರ್ಥ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು 1989ರಲ್ಲಿ ಅಂತ ಅನ್ಕೊಳ್ತೀವಿ ನಾವು. ಅದು ಒಂದು ನಮ್ಮ ಸೌಭಾಗ್ಯ. ಅಂದರೆ ಗಂಗಾವತಿಯಿಂದ ಬಂದು ಹೋಗಿ ಅವರು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು ಗುರುಗಳು. ಅದೇ ಒಂದು ಕಾರಣಕ್ಕೆ ಏನೋ ಗೊತ್ತಿಲ್ಲ, 2007ರಲ್ಲಿ ನಮ್ಮ ಗಂಗಾವತಿಗೆ ಬಂದು ಎಲ್ಲ ಸಂಪೂರ್ಣ ಅನುಗ್ರಹ ಮಾಡಿ ಇಂಥ ಒಂದು ನಿವೇಶನ ಖರೀದಿ ಮಾಡಲಿಕ್ಕೆ ನಮಗೆ ಪರಮಾನುಗ್ರಹ ಮಾಡಿದರು. ತದನಂತರ ನಿರಂತರವಾಗಿ ನಮ್ಮ ಜೊತೆಗೆ ಇದ್ದು ಗಂಗಾವತಿ ಜನಕ್ಕೆ ಯಾವ ರೀತಿ ಬೇಕಾಗ್ತದೆ ಮಠ ಆ ರೀತಿ ಮಾಡಿಕೊಡ್ರಪ್ಪ, ನೀವೆಲ್ಲ ಮಾಡಿಕೊಡ್ರಿ, ತೊಂದರೆ ಇಲ್ಲ. ಬೀದರ್ನಿಂದ ಶೃಂಗೇರಿಗೆ ಬರಬೇಕಂತಂದರೆ ಸುಮಾರು 800 ಕಿಲೋಮೀಟರ್ ಆಗ್ತದೆ. ಸೊ ನಮ್ಮದೇ ಒಂದು ಶಂಕರ ಮಠ ಇತ್ತಂತಂದರೆ ಯಾರೇ ಸನ್ನಿಧಿ, ವಿಶೇಷವಾಗಿ ಅಮ್ಮನವರ ಸನ್ನಿಧಿ, ಶಕ್ತಿ ಗಣಪತಿ ಸನ್ನಿಧಿ, ಇಷ್ಟಿನ ದಿವಸ ವಿಶೇಷವಾಗಿ ನಮ್ಮ ಗಂಗಾವತಿ ಮಹಾನಗರದಲ್ಲಿ ಶೃಂಗೇರಿ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಸಾನ್ನಿಧ್ಯ ಗಂಗಾವತಿಗಳು ಪ್ರಾಪ್ತಿಯಾಗಿದೆ. ಯಾಕಂತಂದ್ರೆ ವಿಶೇಷವಾಗಿ ಶೃಂಗೇರಿ ಜಗದ್ಗುರುಗಳು ಪಾದಾರ್ಪಣೆ ಮಾಡ್ಯಾರಂತಂದ್ರೆ ಆ ಗ್ರಾಮ ಆಯಿತು, ಆ ಊರಾಯಿತು ಪಾವನ ಆಗ್ತದೆ. ವಿಶೇಷವಾಗಿ ಆ ಪುಣ್ಯದ ಅಂಶ ಎಲ್ಲರೂ ಪುಣ್ಯವಂತರಿದ್ದಲ್ಲೇ ಜಗದ್ಗುರುಗಳು ಪಾದಾರ್ಪಣೆ. ವಿಶೇಷವಾಗಿ ಗಂಗಾವತಿ ಅಂತಂದ್ರೆ ಅವಾಗ ಹೆಂಗಿತ್ತು, ವಿಶೇಷವಾಗಿ ನಮ್ಮ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಈ ಮುಂಚೆ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ, ನಮ್ಮ ಭೀಮಸೇನ ರವಳ್ಳಿಕರ್ ಅವರು ಹೆಂಗಿದ್ರು ಅಂದ್ರೆ ಅವಾಗ ನಾವು ನೋಡಿದ್ವಿ. ನಾವು 2014ರಲ್ಲಿ ಮಹಾಸಂಧಾನಗಳು ವಿಜಯಾತ್ರೆ ಬಂದಿದ್ದು ಅಫ್ಜಲ್ಪುರ್ಗೆ ಕುಂಭಾಭಿಷೇಕಕ್ಕೆ ಬಂದಾಗ ಅಳವಂಡಿಕರ್ ಅವರಿದ್ರು. ನಮ್ಮ ಹಿಂದಿನ ಆಡಳಿತಾಧಿಕಾರಿಗಳು ಗೌರಿಶಂಕರ್ ಸಾಹೇಬರು ಇದ್ರು. ಅವತ್ತು ಅಳವಂಡಿಕರ್ ಅವ್ರದ್ದು ಸ್ವಾಮಿ ಅಯ್ಯ ಅಲ್ಲಪ್ಪ, ನೀನು ಏನಾದರೂ ಒಂದು ಕೆಲಸ ತಗೊಂಡೇ ಬರ್ತೀಯಪ್ಪ, ನಮ್ಮ ಹತ್ರ ಖಾಲಿ ಕೈಯಿಂದ ಬರಲ್ಲಪ್ಪ ಅಂತ ಗೌರಿಶಂಕರ್ ಸಾಹೇಬ್. ಹಂಗೆ ಅಳವಂಡಿಕರ್ ಅವರು ಖಾಲಿ ಕೈಯಿಂದ ಏನು ಶೃಂಗೇರಿ ಹೋಗ್ಯಾರ, ಏನು ಕೆಲಸ ಮಾಡ್ಕೊಂಡೇ ಬರ್ತಿದ್ರು. ಅಷ್ಟು ಒಂದು ದೊಡ್ಡ ವ್ಯಕ್ತಿ ಇದ್ರು ಅವರು. ವಿಶೇಷವಾಗಿ ಅವರ ಮಾಡಿದ ಕಾರ್ಯಗಳು ಎಲ್ಲವೂ ಇರ್ತಾರೆ. ಇನ್ನೂ ಹೆಸರು ನೆನೆಸ್ತಾರೆ ನಮ್ಮ ಭಾಗಕ್ಕೆ. ಅವರೊಬ್ಬರು ನಮ್ಮ ಈಗ TH ಕುಲಕರ್ಣಿ ಅವರು ಹೆಂಗಂದ್ರೆ ರಾಮ ಲಕ್ಷ್ಮಣ ಇದ್ದಂಗೆ ಅವರು ನಮ್ಮ ಉತ್ತರ ಕರ್ನಾಟಕಕ್ಕೆ ಹಂಗೆ ಕೆಲಸಗಳನ್ನು ಮಾಡಿದ್ರು. ಅವರ ಏನಂತಾರೆ, ಅವ್ರ ಭೂಮಿ ಪೂಜೆ ಅರ್ಥಾತ್ ಅವರು ಇದು ಮಾಡಿದ್ರು, ಫೌಂಡೇಶನ್ ಹಾಕಿದ್ರು. ಅದನ್ನ ಈಗ ಶಿಖರಿಟ್ಟ ನಮ್ಮ ನಾರಾಯಣ ರಾವ್ ಅವರು. ಮತ್ತು ಅದರ ಜೊತೆಗೆ ಅವರು ಹಾಗೆ ವಿಶೇಷವಾಗಿ ನಮಗೆ ಮತ್ತೆ ಬಳ್ಳಾರಿ ನಮ್ಗೆ ಏನಾಯ್ತಂದ್ರೆ ವಿಶೇಷವಾಗಿ ಅದು ಎಲ್ಲರಿಗೂ ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ ಬರುತ್ತೆ. ಯಾವಾಗಾದ್ರೂ ಯೋಗ ಇರ್ತದೆ ಆವಾಗ ಪ್ರಾಪ್ತ. ಅದು ವಿಚಿತ್ರವಾಗಿ ನೋಡಿ ಅವ್ರ ಕರೆದು ಇವತ್ತು ಶೃಂಗೇರಿಯಿಂದ ನಾವು ಇನ್ನೂ ಅವರು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನೆ ಶೃಂಗೇರಿ ಜಗದ್ಗುರು, ಇದು ವಿಜಯನಗರ ಸಾಮ್ರಾಜ್ಯದ ಕಡೆ ಅವ್ರ ಪ್ರತಿಷ್ಠಾಪನಾ ಶೃಂಗೇರಿ ಡೈರೆಕ್ಟ್ ವಿಜಯನಗರ ನಾವಿನ್ನೂ ನಮ್ಮೂರಿಗೆ ಹೋಗಿಲ್ಲ. ಹಂಗೆ ಯೋಗ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ ನಮ್ಗೆ ನೋಡಿ ಬಹಳ ಸಂತೋಷ ಆಯಿತು. ಶೃಂಗೇರಿ ಉಭಯ ಜಗದ್ಗುರು ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಹೋದ. ಏನೇನೋ ಇಲ್ಲಿ ಅರ್ಥಾತ್ ಏನು ನಾವು ಬಂದಿದ್ದ ಉದ್ದೇಶ ಅನ್ನೋ ದರ್ಶನ ಅಂತೇಳಿ ವಿಶೇಷವಾಗಿ